ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಲ್ಲರೂ ಉಪಯೋಗಿಸಿ ಬಿಸಾಕುವಂತಹ ಒಂದು ವಸ್ತು ಉಪಯೋಗಿಸಿ ರುಚಿಕರವಾಗಿರುವಂತಹ ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಅರ್ಧ ಕಪ್ ಹಾಲು ಹಾಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬಿಸಿ ಆಗ್ಲಿ ಇದು. ಆಮೇಲೆ ನೋಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಕಪ್ ಹಾಲು ಸಾಕು, ಜಾಸ್ತಿ ಬೇಡ. ಆಮೇಲೆ ಇದಕ್ಕೆ ನಾನು ಹಾಕ್ತಾ ಇರೋದು ಬಾದಾಮು ಡ್ರಿಂಕ್ ಮಿಕ್ಸ್ ಹಾಕ್ತಾ ಇದ್ದೀನಿ, ಅಂದ್ರೆ MTR ಇಂದ ಉಪಯೋಗಿಸಿರೋದು, ಅಥವಾ ನಿಮ್ಗೆ ಇಲ್ಲಿ ಹಾಲಿನ ಹುಡಿ ಕೂಡ ಬಳಸ್ಬೋದು. 4 ಟೀ ಸ್ಪೂನ್ ಹಾಕ್ತೀನಿ. ಒಂದ್ಸಲ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಸ್ವಲ್ಪ ದಪ್ಪ ಬರಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಟೋಟಲ್ 4 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ಚೆನ್ನಾಗಿ ರುಚಿಯಾಗಿ ಸಿಗುತ್ತೆ ನಮಗೆ. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ, ಅವಾಗ ನಮ್ಗೆ ಇದು ದಪ್ಪ ಸಿಗುತ್ತೆ. ಹಾಲಿನ ಹುಡಿ ಮಿಲ್ಕ್ ಪೌಡರ್ ಬೇಕಿದ್ರು ಹಾಕೋಬಹುದು. ನೋಡಿ, ಚೆನ್ನಾಗಿ ದಪ್ಪ ಬಂದು ಈ ರೀತಿ ಇದೆ. ನೋಡಿ, ಈ ರೀತಿ ಬರ್ಬೇಕು. ಕರೆಕ್ಟ್ ಆಗಿದೆ ನೋಡಿ. ಇದರ ರುಚಿ ಡಬಲ್ ಆಗುತ್ತೆ ಈ ರೀತಿ ಮಾಡಿ ನಾವು ಉಪಯೋಗಿಸಿದ್ರೆ. ಸಾಕು, ಸ್ಟವ್ ಆಫ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಮೊದಲು ನಾನು ಇದಕ್ಕೆ ನಾನು 2 ಸ್ಪೂನ್ ತುಪ್ಪ ಮಾತ್ರ ಬಳಸೋದು, ಬೇರೇನು ಜಾಸ್ತಿ ತುಪ್ಪ ಏನು ಬಳಸ್ತಾ ಇಲ್ಲ ಇಲ್ಲಿ. ಆಮೇಲೆ ನಾನು ನೋಡಿ ಇಲ್ಲಿ ಹೇಳ್ತಾ ಇರೋದು ಇದೆ, ಅಂದ್ರೆ ನಾವು ತೆಂಗಿನಕಾಯಿ ಹಾಲೆಲ್ಲ ತೆಗ್ದ್ಬಿಟ್ಟು ಅದರ ತುರಿ ಇರುತ್ತಲ್ವಾ, ವೇಸ್ಟ್, ಇದು ಯಾರು ಉಪಯೋಗಿಸೋದಿಲ್ಲ, ಸುಮ್ಗೆ ಡಸ್ಟ್ ಬಿನ್ಗೆ ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ಒಂದು ರುಚಿಕರವಾಗಿರುವಂತಹ ತಿಂಡಿ ಮಾಡ್ಬೋದು. ಒಂದಲ್ಲ, ತುಂಬಾ ತಿಂಡಿ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ಒಂದು ಸ್ವೀಟ್ ರೆಸಿಪಿ ಹೇಳಿಕೊಡ್ತಾ ಇರೋದು. ನೋಡಿ, ಈ ರೀತಿ ಇರುತ್ತೆ ಅದು, ಅಂದ್ರೆ ಇದ್ರ ಹಾಲೆಲ್ಲ ನಮಗೆ ತೆಗ್ದಾಗಿರುತ್ತೆ. ಅದ್ರ ನೋಡಿ ಈ ವೇಸ್ಟ್ ಮಾತ್ರ ಇರೋದು. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಚೆನ್ನಾಗಿ ಹುಡಿಯಾಗಿ ನೋಡಿ ಈ ರೀತಿ ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಇದನ್ನ ನಾನು ಈ ತುಪ್ಪದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಮೊದಲು ಒಂದು 2 ನಿಮಿಷ ಹೊತ್ತು ಇದನ್ನ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಕರೆಕ್ಟ್ ಆಗಿ ಇದು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಇದೆ. ಆಮೇಲೆ ಇದಕ್ಕೆ ನಾನಿಲ್ಲಿ 3/4 ಕಪ್ಪು ತುರ್ದಿಟ್ಕೊಂಡಂತಹ ಬೆಲ್ಲ, ಅಂದ್ರೆ ನಾನಿಲ್ಲಿ ಇದು 1.5 ಕಪ್ ತೆಂಗಿನ ವೇಸ್ಟ್, ಅಂದ್ರೆ ತುರಿಯ ವೇಸ್ಟ್ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 3/4 ಕಪ್ಪು ಹುಡಿ ಮಾಡಿಟ್ಟ ಬೆಲ್ಲ ಹಾಕೊಂಡಿರೋದು. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ತಗೊಳ್ಳುವಾಗ ಚೆನ್ನಾಗಿ ಇರುವಂತಹ ಬೆಲ್ಲ ತಗೊಳ್ಳಿ, ಅಂದ್ರೆ ಹುಡಿ ನಾವು ಹಾಕ್ತಾ ಇರೋದು. ಆಮೇಲೆ ಇದಕ್ಕೆ ನಾವು ಆವಾಗ ಮಿಕ್ಸ್ ಅಂದ್ರೆ ಹಾಲಿನ ಮಿಕ್ಸ್ ಇದೆಯಲ್ವಾ, ರೆಡಿ ಮಾಡಿಟ್ಟಿದ್ವಿ ಅಲ್ವಾ, ಅದನ್ನ ಇದಕ್ಕೆ ಸೇರಿಸ್ಬೇಕು. ಇದು ಮಾಡುವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಬೇಕು, ಸಣ್ಣ ಉರಿಯಲ್ಲಿಟ್ಟು ಮಾಡ್ಬೇಕು. ಇದನ್ನೆಲ್ಲ ಪಾತ್ರೆಯಲ್ಲಿ ಇರುವುದನ್ನೆಲ್ಲ ಇದಕ್ಕೆ ಈ ರೀತಿ ಹಾಕೊಳ್ಳಿ. ತುಂಬಾನೇ ರುಚಿ ಆಗುತ್ತೆ ಈ ರೀತಿ ಮಾಡಿದ್ರೆ, ಯಾಕಂದ್ರೆ ನಾವು ಇದು ತೆಂಗಿನ ತುರಿಯಲ್ಲಿ ಹಾಲೇನು ಇರಲ್ಲ ಅಲ್ವಾ, ಅದಕ್ಕೆ ರುಚಿ ಡಬಲ್ ಆಗೋದಿಕ್ಕೋಸ್ಕರ ಈ ರೀತಿ ನಾನು ಸೇರಿಸ್ತಾ ಇರೋದು. ನೋಡಿ, ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಬರ್ಬೇಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ಕರೆಕ್ಟ್ ಆಗಿ ತೆಂಗಿನ ತುರಿ ಜೊತೆ ಮಿಕ್ಸ್ ಆಗ್ಬಿಟ್ಟು ನೋಡಿ ಈ ರೀತಿ ಬರ್ಬೇಕು. ಕರೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಇದಕ್ಕೆ ಬೇಕಿದ್ರೆ ನಿಮ್ಗೆ ಏಲಕ್ಕಿ ಹುಡಿ ಹಾಕೋಬಹುದು, ಅದರ ಬದಲಲ್ಲ, ಏಲಕ್ಕಿ ಹುಡಿ ಹಾಕೋಬಹುದು. ಆಮೇಲೆ ನಮ್ಮ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ತಾ ಇರೋದು, ಬೇರೆ ಏನು ಎಕ್ಸ್ಟ್ರಾ ಸೇರಿಸ್ತೇನಿಲ್ಲ. ನೋಡಿ, ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೋಡಿ, ಇವಾಗ ಕರೆಕ್ಟ್ ಆಗಿದೆ. ನೋಡಿ, ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದನ್ನ ಈ ರೀತಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬಾಳೆ ಎಲೆ ಸೆಟ್ ಮಾಡಿಟ್ಕೊಂಡಿದ್ದೀನಿ, ಯಾಕಂದ್ರೆ ಅದು ಬೇಗ ತಳ ಬಿಟ್ಟು ಬರೋದಿಕ್ಕೋಸ್ಕರ. ಇನ್ನು ಇದನ್ನ ಏನಾದ್ರೂ ಒಂದು ಸ್ಪೂನ್ ಅಥವಾ ಈ ತರ ಏನಾದ್ರೂ ಸೆಟ್ ಮಾಡ್ಕೊಳ್ಳಿ. ಗಟ್ಟಿ ಟೈಟ್ ಆಗಿ ಸೆಟ್ ಮಾಡಬೇಕು. ಇದು ಸ್ವಲ್ಪ ತಾಳ್ಮೆ ಬೇಕು ಈ ರೀತಿ ಮಾಡೋದಿಕ್ಕೆ, ಯಾಕಂದ್ರೆ ಇದು ಬೇಗ ಹುಡಿ ಆಗುತ್ತೆ. ಕರೆಕ್ಟ್ ಪೀಸ್ ಸಿಗೋದಿಕ್ಕೆ ಸ್ವಲ್ಪ ಕಷ್ಟ ಇದೆ. ಒಂದ್ ವೇಳೆ ನಿಮ್ಗೆ ಈ ರೀತಿ ಕಷ್ಟ ಅನ್ಸಿದ್ರೆ ನೀವು ಇದನ್ನ ಉಂಡೆ ಮಾಡ್ಕೊಂಡು ಉಪಯೋಗಿಸ್ಬೋದು. ಯಾಕಂದ್ರೆ ಶೇಪ್ ಯಾವ್ದಾದ್ರೂ ತೊಂದ್ರೆ ಇಲ್ಲ, ರುಚಿ ಮಾತ್ರ ಒಂದೇ ಆಗಿರುತ್ತೆ, ತೊಂದ್ರೆ ಏನಿಲ್ಲ. ನಾನು ಇಲ್ಲಿ ಒಂದು ಬರ್ಫಿ ಶೇಪ್ ಅಲ್ಲಿ ಮಾಡೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಸೆಟ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡಿ, ಆಮೇಲೆ ಈ ರೀತಿ ಪ್ಲೇಟಿಗೆ ಹಾಕೊಂಡ್ರೆ ಆಯ್ತು. ನೋಡಿ, ಇಲ್ಲಿ ಬೇಡದೆ ಬಿಸಾಕುವಂತಹ ಈ ತೆಂಗಿನ ತುರಿಯಲ್ಲಿ ಮಾಡಿರುವಂತಹ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಬರ್ಫಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಶೇಪಿಗೆ ಬರ್ಬೇಕಿದ್ರೆ ಈ ರೀತಿ ನಿಧಾನಕ್ಕೆ ಮಾಡ್ಬೇಕು, ಇಲ್ಲಾಂದ್ರೆ ನಾನು ಹೇಳಿದ ತರ ಉಂಡೆ ಮಾಡ್ಕೊಳ್ಳಿ, ಲಡ್ಡು ತರ ನಮಗೆ ತಿನ್ಬೋದು, ತೊಂದ್ರೆ ಏನಿಲ್ಲ. ನೋಡಿ, ಈ ರೀತಿ ಇರುತ್ತೆ. ತುಂಬಾನೇ ರುಚಿಕರವಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.